ಒಂದೇ ಹಾರನೇ ಹಾಕೋದು ಗಣಪತಿಗೆ. ಎಲ್ಲ ಟೋಟಲ್ ಒಂದೇ. ಸಣ್ಣದ್ರಾಗ ಮಾಡಿ, ಸಣ್ಣದ್ರಾಗಿ ಸ್ವಲ್ಪ ಮತ್ತೆ ನೋಡಿ ಗಾಯ್ಸ್, ವಿಡಿಯೋ ಮಾಡೋಣ ಅಂತ ಹೊರಟಿದ್ರೆ ತರಕಾರಿ ಬ್ಯಾಗ್ ಕೊಟ್ಟಿದ್ದಾರೆ. ನಿನ್ಗಿದು ಬೇಕಿತ್ತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಫ್ಯಾನ್ಸ್ ಅಲ್ಲಪ್ಪ, ಫ್ರೆಂಡ್ಸ್ ಹೇಳ್ಬೇಕಪ್ಪ. ಶಿವಾಜಿ ಅಂದ್ರೆ ಫ್ರೆಂಡ್ಸ್, ಯೂಟ್ಯೂಬ್ ಫ್ಯಾನ್ಸ್. ನಾನು ಕುತ್ಕೊಂಡ್ರೆ ಎಕ್ಸ್ಪ್ಲೋರ್ ಚೆನ್ನಾಗಿ ಮಾಡ್ಬೋದಣ್ಣ. ಯಾರು ಇವ್ರಲ್ಲ? ಏನಣ್ಣ ನನ್ನ ನಿನ್ ಮುಂದೆ ನೋಡಿಸ್ತೀನೋ, ನಿನ್ ಮುಂದೆ ನೋಡಿ. ನನ್ನ ಗಾಡಿ ಯಾವ್ದೋ ನಮ್ಮ ಹುಡುಗ ನನ್ನ ಶಿಷ್ಯ ತಗೊಂಡೋಗ್ತಾನೆ ಅಂತ ಹೇಳ್ತೀನಿ. ಶಿಶಿರ್ ಗಾಡಿ ನಾನು ತಗೊಂಡಿದ್ದೀನಿ ಅದಾಗಿ. ಫಿಶಿಂಗ್ ಗಾಡಿ ನಾನು ತಗೊಂಡಿದ್ದೀನಿ, ನನ್ನ ಗಾಡಿ ಶಿಷ್ಯ ತಗೊಂಡಿದ್ದೀನಿ. ಬಾರೋ ಇಲ್ಲಿ ಹತ್ಕ, ಬಾ ತಲೆ ಮೇಲೆ ಹತ್ಕ. ಹೊಡ್ದ ಅಂದ್ರೆ ಊಟ ಊಟ ಮಾಡ್ಬೇಕಂಗೆ ಹೊಡ್ದೆ ನೋಡಿ. ಫಸ್ಟ್ ತರಕಾರಿ ಕೊಡೋನು, ತರಕಾರಿ ಕೊಟ್ಟು ವಿಡಿಯೋ ಶುರು ಮಾಡೋಣ. ನಮ್ಮ ಸಣ್ಣಮ್ಮ ಇರುವಂತಗೆ ತರಕಾರಿ ಕೊಟ್ಟು ವಿಡಿಯೋನ ಸ್ಟಾರ್ಟ್ ಮಾಡ್ತೀವಿ. ಏಯ್ ನೋಡ್ಕೊಂಬರ್ರಪ್ಪ. ನಮಗೆ ತರಕಾರಿ ಒರೆಸಿ ಆರಾಮಾಗಿ ಹೋಗ್ತಾ ಇದ್ದಾರೆ ಇವರು. ನಮ್ಮ ಸಿಗ್ನೇಚರ್ ಹೇಳ ಇವಾಗ. ನಮಸ್ಕಾರ ಫ್ರೆಂಡ್ಸ್, ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಅಯ್ಯೋ ನೋಡಿ. Hello, ladies and gentlemen, brothers and sisters. My name is Vicky. ಅಂಟಾರ್ 350 349cc ಇದು. ಇಲ್ಲಿ ಸ್ಪೀಡೋಮೀಟರ್ ಇದೆ, EPRS ಕೊಟ್ಟಿದ್ದಾನೆ. ಫ್ಯೂಯಲ್ ನೋಡಿಸ್ತತೆ, ಟೈಮ್ ನೋಡಿಸ್ತತೆ, ಟ್ರಿಪ್ಪು ನೋಡಿಸ್ತತೆ. ಶೋರೂಮಲ್ಲೇ ಬಂದಿರೋದು ಸೇಫ್ಟಿ ಗಾರ್ಡು. ಇದೇ ನಮ್ಮ ಹೊಲ, ಅದು ಹಾಕಿರೋದು ನಾನೇ ಶೆಡ್ಡು. ಬರೀ ನಮ್ಮೂರು ಲೇಕ್ ನೋಡಿಸ್ತೀವಿ ಇವಾಗ. ಹಂಗೆ ಇಂಗ್ಲೀಷ್ ಹೊಡೆದೆ. ಹಾಂ, ಮುಂದೆ ಇಲ್ಲ ನಾವು. ಹೋಗೋ ಕರಿಯ. ಸುನಾಮಿ ಅವ್ರ ಗಣೇಶ ಇದು ಚೆನ್ನಾಗಿದೆ. ಸ್ವಾಮಿ ನಮ್ಮ ವಿಡಿಯೋ ವೈರಲ್ ಮಾಡ್ಸಪ್ಪ ದಯವಿಟ್ಟು. ಸಿಟ್ಟಿಂಗ್ ಪೊಸಿಷನ್ನು ಚೆನ್ನಾಗಿದೆ, ಓಡ್ಸೋಕ್ಕೂ ಚೆನ್ನಾಗೇ ಇದೆ, ಪಿಕಪ್ಪು ಚೆನ್ನಾಗಿದೆ. ಹುಡುಗರು ಗಣೇಶ ಬಿಡ್ತಾ ಇದ್ದಾರೆ ಇಲ್ಲಿ. ಏನಾಗೈತೋ? ಪ್ರಸಾದ ಪ್ರಸಾದ ಐತೆನಾ? ಯಾವಾಗ ಕೊಡೋದು? ಹಿಂಗೆ ಹೋಗಿ ಬರ್ತೀವಿ, ಪ್ರಸಾದ ಹಂಚ್ಬೇಕು. ಹಾಂ, ನಮ್ಮೂರ್ ಲೇಕ್ ಇದೆ. ನಮ್ಮ ಮಾಮ ಬಂದ. ಹಾಯ್ ಫ್ರೆಂಡ್ಸ್. ಬಾಯ್. ಅಯ್ಯೋ, ಎಲ್ಲ ವಿಡಿಯೋ ಮಾಡೋಣ. ತುಂಬಾ ಫ್ಯಾನ್ಸ್ ಅಲ್ಲ ಅವರು, ಆಗ್ತಿಲ್ಲ. ಅದೇ ಫ್ಯಾನ್ಸ್ ಅಲ್ಲ ಅವರು, ಮನೆ ಪಕ್ಕದಲ್ಲಿ ಇರೋರು. ಈ ರಾಯಲ್ ಎನ್ಫೀಲ್ಡಲ್ಲಿ ಮೇಯ್ನು ಇಷ್ಟ ಆಗೋದಂದರೆ ಈ ಮೆಟಲ್ ಬಾಡಿ. ಅದಾದಮೇಲೆ ಇದರ ಲುಕ್ಸ್ ಎಲ್ಲ ಸಖತ್ತಾಗಿದೆ. ಹಾಂ, ಈ ಹುಡುಗರು ನೋಡಿ ಇಲ್ಲಿ ಗಣಪತಿ ಬಿಡ್ತಾ ಇದ್ದಾರೆ. ಒನ್ಸ್ ಅಪಾನ್ ಎ ಟೈಮ್ ನಾವು ಸೈಕಲಾಗಿ ಬಿಡ್ತಿದ್ದೇನಾ, ಸೈಕಲಾಗುಳೆಲ್ಲ
ಪೂಜೆ ಮಾಡ್ತೀರಣ್ಣ? ಪ್ರಸಾದ ಆಯ್ತಾ? ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಅದಾದ್ಮೇಲೆ ಸ್ಪೀಡು 130 ಹೋಗುತ್ತೆ, 125 ಪ್ಲಸ್ ಹೋಗುತ್ತೆ. ಮೈಲೇಜ್ ಅಂತ ಬಂದರೆ ಅರೌಂಡು 37-38 ಎಕ್ಸ್ಪೆಕ್ಟ್ ಮಾಡ್ಬೋದು. ಲುಕ್ಸು ಎಲ್ಲ ಚೆನ್ನಾಗಿದೆ. ಒಂದು ಕಡೆ ವಿಂಟೇಜ್ ಲುಕ್ಕು ಕಾಣುತ್ತೆ, ಒಂದು ಕಡೆ ಸ್ಪೋರ್ಟ್ಸ್ ಲುಕ್ಕು ಕಾಣುತ್ತೆ. ಇದು ಹಿಂಗೆ ಸ್ಟ್ರೈಟ್ ಹೋದರೆ ಬಂಗಾರಪಾಳ್ಯ ಬರುತ್ತೆ. ಬಂಗಾರ ಒನ್ಸ್ ಅಪಾನ್ ಅ ಟೈಮ್ ಸಿಗೋದಂತೆ, ಅದಕ್ಕೆ ಅದು ಬಂಗಾರಪಾಳ್ಯ ಅಂತ ಹೆಸರಿಕ್ಕಿರೋದು. ಒನ್ಸ್ ಅಪಾನ್ ಅ ಟೈಮು ಮಳೆ ಬಂದಾಗ ಏನೋ ತೇಲವಂತಲ್ವೋ, ಅಪ್ಪ ಹೊಲ್ದಾಗೆ ಅವು ಮಿಂಚವಂತೆ. ಹಾಂ, ಈ ಗಾಡಿ ಫ್ರೆಂಡ್ಸ್ ಬಂದರು, ಈ ಗಾಡಿ ಓನರ್ ಫ್ರೆಂಡ್ಸ್ ಇವರೆಲ್ಲ. ಚೆನ್ನಾಗಿರುತ್ತೆ. ರಿವ್ಯೂ ಮಾಡೋಣ ಜಾಗನ ಸಿಕ್ತಿದೆ. ನಾವು ಇಲ್ಲಿ ಓಪನ್ ಪ್ಲೇಸ್ ಇರುತ್ತೆ ಅಂತ ಬಂದೆ, ಎಲ್ಲ ಗಿಡ ಗೆಂಟೆ ಎಲ್ಲ ಬೆಳ್ಕೊಬಿಟ್ಟಿದ್ದಾವೆ. ಹಾಂ, ಅದಾದ್ಮೇಲೆ ಇದು ಸಣ್ಣ ರೋಡು. ಯಾವುದೋ ಒಂದು ಟ್ಯಾಕ್ಟ್ರಿ ಬಂತೈತಂದ್ರೆ ನಾವು ಗಾಡಿ ಸೈಡ್ಗೆ ಹಾಕಿ ಅವ್ನು ಕಳಿಸ್ಬೇಕಾಗುತ್ತೆ. ಅಗ್ಲೆಲ್ಲ ವಿಡಿಯೋ ಮಾಡೋ ಟೈಮಲ್ಲಿ ಅದೊಂದು ಡಿಸ್ಟರ್ಬೆನ್ಸ್. ಇವಾಗ ಬರಲ್ಲ, ಯಾಕಂದರೆ ವಾಟ್ರ್ ತುಂಬ ಇದೆ. ವಾಟ್ರ್ ಇಲ್ಲ ಅಂದರೆ ಪಾಪ ಟ್ಯಾಕ್ಟ್ರಿಗೂ JCBಗೂ ನಮ್ಮ ಕೆರೆಯಲ್ಲಿ ತುಂಬ ಕೆಲಸಗಳಿರ್ತವೆ. ನಮ್ಮರೇ ನನ್ನ ಸ್ಲ್ಯಾಂಗ್ ಚೇಂಜ್ ಮಾಡ್ಕ ಅಂತ ಹೇಳ್ತಾ ಇದ್ದಾರೆ. ನಮ್ಮರೆಲ್ಲ ಮಾತಾಡೋದು ಹಿಂಗೆ ನಾವೇ ಏನೋ ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತಾರಲ್ಲ, ನಮ್ಮದು ಹುಟ್ಟದಾಗ ಬಂದಿರೋ ಸ್ಲ್ಯಾಂಗ್ ಇದು. ಹೆಂಗೋಗುತ್ತೆ? ಇವ್ ನೋಡಿ, ವಿಡಿಯೋ ನೋಡಿ ಇವಾಗ ಕೆಲಸ ಮಾಡ್ತಾ ಇದ್ದೀನಿ. ಬಿಟ್ಟಿದ್ದೀನಿ ಬ್ರೋ, ಈ ಗಾಡಿ ಆಗ್ತಿಲ್ಲ ಬ್ರೋ. ಒಂದು ಸ್ವಲ್ಪ ಮೈನಸ್ ಇದೆ ನೋಡಿ, ಇಲ್ಲೊಂದು ಸ್ವಲ್ಪ ರಬ್ಬರ್ ಟೈಪ್ ಏನಾದರೂ ಕೊಡಬೇಕಿತ್ತು. ಫ್ರಂಟ್ ಬಾಸ್ ಫೋಟೋ ಹಾಕಿದ್ದಾನೆ. ಆನೆ ಬಂತಂದಾನೆ. ಯಾರೋ ಆನೆ ಬಂತ ಪೇಪರ್ ಅವ್ರು ಹೇಳಿದ್ರಂತೆ, ಅಲ್ಲ ನೋಡಿದ್ರೆ ಆನೆ ಅಲ್ಲ ಅಂದಿ. ಫ್ರಂಟ್ LED ಹೆಡ್ಲೈಟ್ ಕೊಟ್ಟಿದ್ದಾನೆ, ಹಾಲೋಜನ್ ಇಂಡಿಕೇಟರ್ ಕೊಟ್ಟಿದ್ದಾನೆ. 110 ಸೆಕ್ಷನ್ ಟೈರ್ ಇದೆ, 17 ಇಂಚು. ಕೆಳಗಡೆ ಇಂಜಿನ್ ಗಾರ್ಡ್ ಕೊಟ್ಟಿದ್ದಾನೆ. ಬ್ಯಾಕು 140 ಸೆಕ್ಷನ್ 17 ಇಂಚಸ್ ಟೈರ್ ಇದೆ. ಡ್ಯುವೆಲ್ ಚಾನಲ್ ABS ಇದೆ, ಬೈಬ್ರೇದು. ಅಂದರೆ ಸ್ಮೂತ್ ಆಗಿದೆ, ಮೆತ್ತಗಿದೆ. ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋದು ಇದು. ಹಾಲೋಜನ್ ಇಂಡಿಕೇಟರ್ ಇದೆ, ಸ್ಮೂತಾಗಿ ಕೇಳಿಸುತ್ತೆ ಸೌಂಡ್ ಮಾತ್ರ. ಸೆಲ್ಫ್ ಬಟನ್ ಇದೆ, ಪಾರ್ಕಿಂಗ್ ಲೈಟ್, ಇದು ಡಿಮ್ ಅಂಡ್ ಪಾಸ್ ಲೈಟು, ಹಾರನ್ ಲೌಡ್ ಆಗಿದೆ. ಫ್ರಂಟ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾನೆ. ಬ್ಯಾಕ್ ಶಾಕ್ಸ್ ಅಬ್ಸಾರ್ಬ್ಸ್ ಸ್ಪ್ರಿಂಗ್ ಸಸ್ಪೆನ್ಷನ್ ಕೊಟ್ಟಿದ್ದಾನೆ. ವೈಟ್ ಮತ್ತೆ ಮ್ಯಾಟ್ ಬ್ಲ್ಯಾಕ್ ಲುಕ್ ಅಲ್ಲಿ ಇದೆ. 20.2 ಹಾರ್ಸ್ ಪವರ್ ಇದೆ, 27 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. ಅಸಲಿ ಗಾಡಿ ಲುಕ್ ನೋಡಿ. ಪರ್ಚೇಸ್ ಮಾಡಿರೋದಂದ್ರೆ ಏನು ರೀಸನ್ ಏನು ಇಲ್ಲ. ಎಷ್ಟು ಅದ್ರ ಹೆಸರು ಹಂಟರ್ ಅಂತಂದು ಹೇಳ್ಬಿಟ್ಟು, ಹಂಟರ್ ಅಂದರೆ ಬೇಟೆಗಾರ, ನಾವು ಬೇರೆ ವಾಲ್ಮೀಕಿ ಸಮುದಾಯದವರು. ಬೇಟೆಗಾರ ಅಂದರೆ ಇನ್ನು ವಾಲ್ಮೀಕಿ ಸಮುದಾಯದವರ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಬಿಟ್ಟು ನಾನು ಅದು ಹಂಟರ್ ಎಂಬ ಹೆಸರಿದ್ದ ತೊಗೊಂಡಿದ್ದೀನಿ. ಬಟ್ ಅದು ತೊಗೊಂಡಿರೋದು ನನಗೆ ಪ್ಲಸ್ ಪಾಯಿಂಟ್ ಆಗಿದೆ. ಫ್ಯೂಚರ್ಸ್ ನನಗೆ ಗೊತ್ತಿದ್ದವರೆಗೂ ಚೆನ್ನಾಗಿದ್ದಾವೆ. ಹೇಳು ಅಂದರೆ ಸೌಂಡ್ ಚೆನ್ನಾಗಿ ಬರುತ್ತೆ ರೀ, ಡಿಸ್ಟರ್ಬೆನ್ಸ್ ಇರಲ್ಲ, ಚೆನ್ನಾಗಿ ಹೋಗ್ಬೋದು. ಸೌಂಡ್ ಚೆನ್ನಾಗಿ ಬರುತ್ತೆ ಅಂತೀಯ, ಮತ್ತೆ ಡಿಸ್ಟರ್ಬೆನ್ಸ್ ಇರಲ್ಲ ಅಂತೀಯ. ಬಟ್ ಸೌಂಡ್ ಚೆನ್ನಾಗಿ ಬರುತ್ತೆ ಅಂದ್ರೆ ಹೆವಿ ದೊಡ್ಡ ಅಂತ ಬರಲ್ಲ ರೀ. ಸ್ಮೂತ್ ಅಲ್ಲಿ ಸಿಂಪಲ್ ಅಲ್ಲಿ ಚೆನ್ನಾಗಿ ಬರುತ್ತೆ. ಥ್ರಾಟಲ್ ಚೆನ್ನಾಗಿ. ಹೌದ್ರಿ. ಲಾಂಗ್ ಡ್ರೈವ್ ಹೋದ್ರೆ
ನಮ್ಗೆ ಇರಿಟೇಟ್ ಬರಲ್ಲ, ಇರಿಟೇಟ್ ಫೀಲ್ ಅನ್ನೋದು ಬರಲ್ಲ. ಜಸ್ಟ್ ನಾವೇನೋ ನಾರ್ಮಲ್ ಅಲ್ಲಿ ಕುತ್ಕೊಂಡು ಹೋಗೋ ಥರ ಇರುತ್ತೆ. ಸೀಟ್ ಕಂಫರ್ಟ್ ಎಲ್ಲ ಚೆನ್ನಾಗೈತೆ, ಚೆನ್ನಾಗಿದೆ ಬ್ರೋ ಗಾಡಿ ತಗೊಂಡ್ಮೇಲೆ. ಇನ್ನೊಂದು ರೀಸನ್ ಏನು ಅಂದರೆ ಏನಿಲ್ಲ, ಅರ್ಥ ಆಯ್ತು ಅನ್ಸುತ್ತೆ. ಓಕೆ ಗಾಯ್ಸ್, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋಲ್ಲಿ ಸಿಗೋಣ. ಓಕೆ, ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಓಕೆ, ಇಲ್ಲಿಗೆ ಈ ವಿಡಿಯೋನ